ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಈಗ ನೋಡಿ ಸಾಯಂಕಾಲ ಟೈಮ್ ಬಂದು 4:04 ಆಗೈತಿ. ಈಗ ನೋಡ್ರಿ ಈವ್ನಿಂಗ್ ಅಂತ ಲಾಸ್ಟ್ ಇವತ್ತು ಏನೆಲ್ಲ ಆಗುತ್ತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ. ನಾವು ಊರಿಗೆ ಹೊಂಟಿವಿ ನೋಡ್ರಿ. ಎಲ್ಲಂದ್ರೆ ನಮ್ಮ ನೆಗ್ಯಾನಿ ಕವಿತಾ ಅಂದ್ರೆ ನಮ್ಮ ಐದನೇ ಹೆಂಡತಿ ಅವ್ರ ತಮ್ಮಂದ ಮದುವೆ ಐತೆ ನೋಡ್ರಿ. ಹಾಗಾಗಿ ಹುನಗುಂದಿಗೆ ಹೊಂಟಿವಿ. ಹುನಗುಂದಿಂದ ಡೈರೆಕ್ಟ್ ಅಲ್ಲಿ ಕರೆಯಾಗಿ ಬರ್ತಾರೆ. ಅಲ್ಲಿಂದ ಹೋಗಿ ನೋಡ್ರಿ ಯಾರೆಲ್ಲ ಹೊಂಟಿವಿ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ. ಬರೀ ಹೋಗಿ ಟೈಮ್ ಆಗೈತಿ, ಬಸ್ಸಿಗೆ ಹೋಗ್ಬೇಕು. ಯಾಕಂದ್ರೆ ಬಸ್ ಸಿಗ್ತಾವಲ್ಲ ಗೊತ್ತಿಲ್ಲ. ಫಸ್ಟ್ ಟೈಮ್ ನೋಡಿ ಅವ್ರು ಮ್ಯಾರೇಜ್ಗೆ ಹೋಗಿದ್ದು. ನೆಕ್ಸ್ಟ್ ಇವತ್ತೇ ಹೊಂಟಿನಿ ನಾನು. ಬರೀ ಹೋಗಿ ಪಟ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಚಿನ್ನನ್ ಬಿಟ್ಟು ಹೊಂಟಿರಿ. ಚಿನ್ನು ಆಮೇಲೆ ನಮ್ಮ ದಿವ್ಯಾ ಧನುಷ ನಾಳೆ ಬರ್ತಾರೆ ನೋಡ್ರಿ. ಎಲ್ಲರೂ ಸೇರಿ ಹೊಂಟಿವಿ ನೋಡ್ರಿ. ಈಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಷ್ಟು ತನಕ ಏನು ಅಲ್ಲಿ ಹೋಗೋಣ ಏನೇನು ಒಂದಿನ ಅಷ್ಟೇ ನೋಡ್ರಿ. ಇವತ್ತು ನೈಟ್ ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತಲ್ಲ, ಹಾಗಾಗಿ ಇವತ್ತಿನ ಬ್ಯಾಗ್ ನೋಡ್ರಿ ಭಾಗ್ಯ ಆಮೇಲೆ ನಮ್ಮ ಸವಿತಾಕ ಇಷ್ಟು ಕೂಡಿ ರೆಡಿಯಾಗಿ ಹೊಂಟಿವಿ. ಜ್ಯೋತಿಯಕ್ಕೂ ಬರಾಕತ್ತಾಳ ನೋಡ್ರಿ. ಮೆಸ್ ಮುಗಿಸ್ಕೊಂಡು ಬಂದ್ರವರು. ಹಾಗಾಗಿ ಲೇಟ್ ಆಯಿತು, 5 ಗಂಟೆ ಆಗೇ ಬಿಡ್ತು. ಇಲ್ಲಿಕಂದ್ರೆ ಜಲ್ದಿನೇ ಹೋಗ್ತಿದ್ವಿ. ಅಲ್ಲಿಂದ ಮೆಸ್ ಇವತ್ತು ಸಂಡೇ ಎಲ್ಲ ಜಲ್ದಿನೇ ಮೆಸ್ ಕ್ಲೋಸ್ ಮಾಡ್ತಾರೆ. ಹಂಗೆ ಈವ್ನಿಂಗೆ ಹೋದ್ರಾಯ್ತು ಅಂತೇಳಿ ಹೊಂಟಿವಿ. ನಾಳೆ ಹೋಗೋಣ ನೋಡ್ಬೇಕ್ರಿ, ಬಸ್ ಸಿಗ್ತಾವಿಲ್ಲ. ಫಸ್ಟ್ ಟೈಮ್ ಹೊಂಟಿವಿ ಅಂದ್ರೆ ಲಾಸ್ಟ್ ಭಾಳ ಇಯರ್ ಒಂದು 5-6 ಇಯರ್ ಆಯಿತು ಹೋಗಿ. ಡೈರೆಕ್ಟ್ ಆಟೋನೇ ಮಾಡಿದ್ವಿ ನೋಡಿ ಬಸ್ ಸ್ಟ್ಯಾಂಡಿಗೆ. ಮತ್ತು ಇಲ್ಲಿಂದ ಹೋಗಿ ಗಾಂಧಿ ಚೌಕ್ ಹೋಗ್ಕೊಂಡು ಗಾಂಧಿ ಚೌಕ್ಲಿ ಹೋಗೋಕೆ ಲೇಟ್ ಆಗುತ್ತೆ ಅಂತೇಳಿ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬರೀ ಹೋಗಮ್ಮ ಹುನಗುಂದ್ ಬಸ್ಸಿಗೆ ಡೈರೆಕ್ಟ್ ಹತ್ಬೇಕೀಗ. ಇಲ್ಲಿಂದ ಹುನಗುಂದ್ ಹತ್ತಿದ್ವಿ. ಹುನಗುಂದ್ಲಿಂದ ಕಾರ್ ತೊಗೊಂಡು ಕರಿಲಾಕ್ ಬರ್ತೀನಿ ಅಂತ ಯಾರವರು ನೋಡು. ಬರೀ ಇಲ್ಲಿ ಬಸ್ ಒಂದು ಹುಡ್ಕಾಡಕತ್ತೀವಿ ಆ ಕಡೆ. ಫೈನಲಿ ನೋಡ್ರಿ ಬಸ್ ಸಿಕ್ತು. ಒಂದು 2-3 ಬಸ್ ನೋಡಿದ್ವಿ, ಗೊತ್ತಾಗ್ಲಿ ಕನ್ಫ್ಯೂಸ್ ಆಯ್ತು. ಕಡೆಗೆ ಫೈನಲಿ ಒಂದು ಬೆಂಗಳೂರು ಬಸ್ಸಿಗೆ ಹತ್ತೀವಿ ನೋಡ್ರಿ. ಬರೀ ಹೋಗೋ ಬಂದ್ವಿ ನೋಡ್ರಿ ಹುನಗುಂದಿಗೆ. ಇಲ್ಲೆಲ್ಲಿ ಬೋರ್ಡ್ ಇಲ್ಲ ತೋರಿಸ್ಬೇಕಂದ್ರೆ ನೋಡಿ ಎಲ್ಲ ಹುಡ್ಕಾಡತ್ತೀವಿ. ಹುನಗುಂದ ಬಂದ್ವಿ. ಕತ್ಲಾಗ್ಬಿಡ್ತು, ಫುಲ್ಲು ಚಳಿ ಅಂದ್ರೆ ಚಳಿ ಐತೆ ನೋಡ್ರಿ. ಕಾರ್ ತೊಗೊಂಬಂದು ವೆಯ್ಟ್ ಮಾಡಾಕತ್ತಿದ್ರು. ರವಿ ಬಂದಿದ್ದ ನೋಡ್ರಿ ಕರ್ಕೊಂಡು ಹೋಗಕ್ಕೆ. ನೋಡ್ರಿ ಫುಲ್ ಕತ್ಲಾಗೇ ಬಿಡ್ತು. ಅಲ್ಲಿಂದ ಬರ್ಬೇಕಾದ್ರೆ ಲೇಟ್ ಆಯಿತು. ಒಂದು 3 ಅವರ್ ಜರ್ನಿ ಆಯಿತು. ಹಾಗಾಗಿ ಲೇಟ್ ಆಯ್ತು ನೋಡ್ರಿ ಈವ್ನಿಂಗ್. ಫೈನಲಿ ಬಸ್ ಅಂತೂ ಸಿಕ್ತು. ಎಲ್ಲಿ ಬಸ್ ಸಿಗಂಗಿಲ್ಲ ಅಂತ ಟೆನ್ಷನ್ ಆಗಿತ್ತು. ಯಾಕಂದ್ರೆ ಆ ಬಸ್ ಈ ಬಸ್ ಅಂತ ಕೇಳಿದ್ವಿ. 2-3 ಬಸ್ ಕನ್ಫ್ಯೂಷನ್ ಆಗಿತ್ತು. ಬರೀ ಮನೆಗೆ ಹೋಗೋಮಂತ ಮನೆಗೂ ಬಂದ್ವಿ ನೋಡ್ರಿ. ಎಲ್ಲರೂ ಫುಲ್ ಗಡ್ಬಡ ಒಳಗೆ ಫಂಕ್ಷನ್ ಒಳಗೆ ಮಿಂಗಳಾಗ್ಬಿಟ್ಟಾರ ನೋಡ್ರಿ. ಓಡಾಡಕತ್ತಾರ ಎಂಗೇಜ್ಮೆಂಟ್. ಯಾಕಂದ್ರೆ ಎಂಗೇಜ್ಮೆಂಟ್ ಫಂಕ್ಷನ್ ಐತಲ್ಲ ಈವ್ನಿಂಗಿಗೆ, ಹಾಗಾಗಿ ಎಂಗೇಜ್ಮೆಂಟ್ ಫಂಕ್ಷನ್ಗೆ ರೆಡಿ ಮಾಡ್ಕೊಳಕತ್ತಾರ ನೋಡ್ರಿ. ಆ ಸೈಡ್ ನೋಡ್ರಿ ಟೆಂಟ್ ಹಾಕ್ಯಾರಲ್ಲ ಮಂಟಪದೆಲ್ಲ, ಆ ಸೈಡು ಐತಿ. ಈ ಕಡೆ ಸೈಡ ಫುಲ್ ಓಪನ್ ಆಗಿ ಐತಿ ನೋಡಿ. ಮಠ ಐತ್ರಿ ಅವ್ರದ್ದು. ರೆವಡಿ ಇವ್ರ ಹೆಸರು ರೆವಡಿ ಒಳಗೆ ಮಠ ಐತಿ. ಮಠದೊಳಗೆ ನೋಡ್ರಿ ಅವ್ರು ಇರೋದು. ಈ ಮಠದೊಳಗೆ ಮ್ಯಾರೇಜ್ ಫಂಕ್ಷನ್ ಎಲ್ಲ ನಡೆದವು. ಬರೀ ನಾವು ಪಟ್ಪಟ ರೆಡಿ ಆಗೋಮಂತ ಜಸ್ಟ್ ಬಂದು ಫ್ರೆಶಪ್ ಆಗಿ ನೋಡ್ರಿ. ಇವತ್ತು ಈವ್ನಿಂಗ್ ಎಂಗೇಜ್ಮೆಂಟ್ ಫಂಕ್ಷನ್, ನಾಳೆ ಮ್ಯಾರೇಜ್ ಹಳದೈತಿ. ಬರೀ ಏನೆಲ್ಲ ಆಗುತ್ತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ. ಎಂಗೇಜ್ಮೆಂಟ್ ಫಂಕ್ಷನ್ ಸ್ಟಾರ್ಟ್ ಆಯ್ತು ನೋಡ್ರಿ. ಎಲ್ಲರೂ ಬಂದಾರ, ಏರಿಯಾದವರು ಆಮೇಲೆ ಊರೊಳಗಿನ ರಿಲೇಷನ್ಸ್ ಎಲ್ಲ ಬಂದು ವೇಟ್ ಮಾಡಾಕತ್ತಾರ. ಬರೀ ಉತ್ತರ ಕರ್ನಾಟಕ ಸೈಡ್ ಎಂಗೇಜ್ಮೆಂಟ್ ಫಂಕ್ಷನ್ ಹೆಂಗೆಲ್ಲ ಮಾಡ್ತಾರಂತ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಅಂತ. ಅವ್ರ ಊರ ಕಡೆ ಪದ್ಧತಿ ನೋಡ್ರಿ. ಬಂದವ್ರಿಗೆ ಎಂಗೇಜ್ಮೆಂಟ್ ಫಂಕ್ಷನ್ ಬಂದವ್ರಿಗೆ ಕಡ್ಲಿಕಾಳು ಆಮೇಲೆ ಬೆಲ್ಲ ಕೊಡಕತ್ತಾರ ನೋಡ್ರಿ ತಿನ್ನಕ್ಕೆ. ಒಂದೊಂದು ಕಡೆ ಒಂಥರ ಪದ್ಧತಿ ನೋಡ್ರಿ.
ಹಾಗೂ ಕಡಿವಾಳ ಗ್ರಾಮದ ಹಿರಿಯರು ಹೊಡಿತಾರೆ. ಬಾಬು ತಗೊಂಡು ಹೋಗಿ ಮೇಲ್ಗಡೆ ಬರ್ಬೇಕ್ರಿ. ಕಡಿವಾಳ ಗ್ರಾಮದ ಹಿರಿಯರು गौरीपदे तेङ्ग्रीर्घं स्वरामे स्मेराननं चन्द्रकलावतंसं गङ्गाधरं शैलसुतासहायं त्रिलोचनं भस्मभुजङ्गभूषणं ध्यायेत् पशूनां प्रतिमीशितारं वीरभद्रो महातेजा हिमकुन्देन्दुसन्निभः शिवयोः शासनादेव समे दिशतु वाञ्छितं नन्दीश्वरो महातेजा नगेन्द्रतनयात्मजः सत्कृत्य शिवयोराज्ञां 28 संख्याकाः मे प्रेच्छन्तु वाञ्छितम्। ओम देव्याः तां विश्वरूपा पशुमल्लिकार्जुन भगवान की जय। भद्रकाली समेत वीरभद्रेश्वर भगवान की जय। कांतेश्वर महाराज की जय। जगज्योति महात्मा विश्वेश्वर महाराज की जय। जगन माता अष्टमादेव माता की जय। सकल साधु संत महाराज की जय। जय मंगलम जय पार्वती पते। शिव हर हर महादेव हर।
ಫೈನಲ್ ನೋಡ್ರಿ ಎಲ್ಲ ಎಂಗೇಜ್ಮೆಂಟ್ ಫಂಕ್ಷನ್ ಮುಗೀತು ನೋಡ್ರಿ. ಲಾಸ್ಟ್ ಎಂಡಿಗೆ ಎಲ್ಲರೂ ಕೂಡ ಫ್ಯಾಮಿಲಿದವ್ರು ಸೀರೆ ಡ್ಯಾನ್ಸ್ ಮಾಡತ್ತೀವಿ. ನೋಡಿದ್ರಲ್ಲ ಯಾವ ಥರ ಡ್ಯಾನ್ಸ್ ಮಾಡ್ತೀವಿ ಅಂತೀರಿ, ಒಂಥರ ಮೆಮೊರಬಲ್ ಆಗಿರ್ತದೆ ನೋಡ್ರಿ. ವಾಪಸ್ ಹೋಗಿ ವಿಡಿಯೋ ನೋಡ್ತೀವಿ, ಒಂಥರ ಖುಷಿ ಅನ್ನಿಸ್ತದೆ ಎಲ್ಲರಿಗೆ ಇಂಥ ಒಂದು ಫಂಕ್ಷನಾಗ ಹಿಂಗೆ ಮಾಡಿದ್ದು. ಎಲ್ಲ ಥರ ಒಂದು ಫಂಕ್ಷನು ಮಸ್ತ್ ಆಯ್ತು ನೋಡ್ರಿ. ಎಂಗೇಜ್ಮೆಂಟ್ ಫಂಕ್ಷನು ಎಲ್ಲ ವಾದನ ಆಯಿತು. ಲಾಸ್ಟ್ ನಾನು ಆಫ್ಟರ್ ಲಾಂಗ್ ಟೈಮ್ ನನ್ನ ತಂಗಿ ಮ್ಯಾರೇಜ್ನಾಗ ಇಷ್ಟು ಇನ್ವಾಲ್ವ್ ಆಗಿದ್ದು. ಅದಾದಮೇಲೆ ನೆಕ್ಸ್ಟ್ ಇಲ್ಲೇ ಬಂದಿದ್ದು ನೋಡ್ರಿ. ಡ್ಯೂಟಿ ಇದು ಇದೇ ಟೆನ್ಷನ್ ಇರ್ತೈತಿ. ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟ್ ನೋಡ್ರಿ ಊಟ ಮಾಡಾಕತ್ತೀವಿ ಎಲ್ಲರೂ ಸೇರಿ. ಫುಲ್ ಥಂಡಿ ಅಂತೂ ಥಂಡಿ ಐತೆ ನೋಡ್ರಿ, ಹೊರಗಂದ್ರೆ ಕೋಲ್ಡ್ ಐತಿ. ಈಗ ಎಲ್ಲ ಫಂಕ್ಷನು ಮುಗೀತು, ಇನ್ನೇನು ಊಟ ಮಾಡಿ ಮಲ್ಕೊಂಬಿಡ್ತೀವಿ ನೋಡ್ರಿ. ಇನ್ನು ನೋಡಿ ಅದಾದ್ಮೇಲೆ ನೆಕ್ಸ್ಟ್ ಹೋಗಿ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ಬೇಕು ನೋಡ್ರಿ. ಈಗೆಲ್ಲ ಊಟನೂ ಆಯಿತು ನೋಡಿ. ನಾನು ಸಾರಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದಿಷ್ಟು ಮೆಹಂದಿ ಹಚ್ಕೊಳಕತ್ತೀವಿ ನೋಡ್ರಿ ಎಲ್ಲರೂ ಸೇರಿ. ಲಾಸ್ಟ್ ಟೈಮೇ ಹಚ್ಕೊಂಡಿದ್ದೆ ಮೆಹಂದಿ, ಸುಮ್ಮನೆ ಸ್ವಲ್ಪ ಹಚ್ಕೊಳಕತ್ತೀರಿ ಎಲ್ಲರೂ ಅಂತೇಳಿ ಅವ್ರ ಜೊತೆ ಸೇರಿ ನಾನು ಮೆಹಂದಿ ಹಚ್ಕೊಳತ್ತೀನಿ ನೋಡ್ರಿ. ಆ್ಯಕ್ಚುಲಿ ನಂಗೆ ಮೆಹಂದಿ ಹಾಕ್ಸ್ಕೊಳ್ಳೋದ್ರೆ ಭಾಳ ಇಷ್ಟ. ಮ್ಯಾಗ ಹಾಕೋತಿದ್ದೆ, ಈಗ ಡ್ಯೂಟಿ ಐತೆ ಅಂಥೇಳಿ ಜಾಸ್ತಿ ಹಾಕ್ಸ್ಕೊಳಂಗಿಲ್ಲ ನೋಡ್ರಿ. ಕವಿತಾ ಕಾಫಿ ಮಾಡ್ಕೊಂಬಂದ ಎಲ್ಲರಿಗೆ. ನೈಟ್ ಕಾಫಿ ಕುಡಿಯತ್ತೆ ನೋಡ್ರಿ, ಎಲ್ಲರೂ ಕಾಫಿ ಕುಡಿ ಬರ್ರಿ. ಬಿಸಿ ಬಿಸಿ ಕಾಫಿ ನೋಡ್ರಿ. ಥಂಡಿ ಒಳಗೆ ಎಷ್ಟು ಸತಿ ಕಾಫಿ ಚಹಾ ಕುಡಿದ್ರೆ ಎಷ್ಟು ಕುಡಿದ್ರೂ ಕುಡಿಬೇಕೇ ಅನಿಸ್ತದೆ ನೋಡ್ರಿ ಥಂಡಿಗೆ ಬಿಸಿ ಬಿಸಿದು. ಹಾಗಾಗಿ ನೈಟ್ 1 ಗಂಟೆಗೆ ಕುಡಿಯಾಕತ್ತೀವಿ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡಾಕತ್ತೀವಿ ನೋಡ್ರಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.